ನಮಸ್ಕಾರ ನಾವೆಲ್ಲ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ ಬರೀ ನಾವು ಇವತ್ತು ಗೋಕಾಕ್ದಿಂದ ಬೆಂಗಳೂರು ಹೊಂಟೀವಿ. ಸೊ ಎಲ್ಲ ಗಾಡಿ ಎಲ್ಲ ಫುಲ್ ರೆಡಿ ಮಾಡೀನಿ, ಎಲ್ಲ ಪ್ಯಾಕ್ ಮಾಡೀನಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಫುಲ್ ಗಾಡಿ ರೆಡಿ ಆಗೈತಿ. ನೋಡ್ರಿ ಗಾಡಿ ಫುಲ್ ಲೋಡ್ ಆಗೈತಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡೀನಿ. ಸೊ ಬ್ಯಾಗ್ ಒಂದು ಬ್ಯಾಕ್ ಪ್ಯಾಕ್ ಹಾಕೋತೀನಿ ಹಿಂದ, ಇದೆಲ್ಲ ಎರಡು ಹಿಂದಿನ ಕಟ್ಟೆನಿ ಹಿಂದ. ಬರ್ರಿ ಹೋಗೋಣ. ಸೊ ಇವತ್ತು ನಮ್ಮ ಜರ್ನಿ ಗೋಕಾಕ್ದಿಂದ ಬೆಂಗಳೂರು ಕಡೆ. ಜೈ ಶ್ರೀರಾಮ್. ನಮ್ಮ ಮನೆಯಿಂದ ಒಟ್ಟು ಬೆಂಗಳೂರವರೆಗೂ ಟೋಟಲಾಗಿ 530 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಇವತ್ತು ಪೂರ 530 ಕಿಲೋಮೀಟ್ರ್ ಅಂತೂ ಹೋಗತ್ತಿಲ್ಲ. ನಾ ಇವತ್ತು ಪೂರ ಬರೀ ಇದ್ರವರೆಗೂ ಹರಿಹರವರೆಗೂ ಹೋಗುತ್ತಾನೆ. ಅಲ್ಲಿ ಹೋಗಿ ಹಾಲ್ಟ್ ಮಾಡ್ತೀನಿ. ಯಾಕಂದ್ರೆ ನನಗಂತೂ ಇವತ್ತು ನೋಡ್ರಿ ಸ್ಯಾಟರ್ಡೇ, ನಾಳೆ ಸಂಡೇ ಸೂಟಿ ಐತಿ. ಸುಮ್ಮನೆ ಒಂದು ಸಲುವಾಗಿ ನಾನು ಪೂರ ಒಂದು ರೇಂಜ್ನೇ ಹೋದ್ನಿ ಅಂದ್ರೆ ನನಗೆ ಹೋಗಿ ಲೇಟ್ ನೈಟಾಗಿ ಹೋಗ್ಕಣೆ, ನನಗೇನು ಯೂಸ್ ಇಲ್ಲ. ನಾಳೆ ಹೋದ್ರೂ ಇವತ್ತು ನೈಟ್ ಹೋದ್ರೂ ನನಗೇನು ಯೂಸ್ ಇಲ್ಲ. ಸೊ ಅದ್ರ ಸಲ ಇವತ್ತು ನಾನು ಹರಿಹರಕ್ಕೆ ಹೋಗಿ ಹಾಲ್ಟ್ ಮಾಡಿ ಅಲ್ಲಿಗೆ ಹೋಗ್ಕಣ ಬೆಂಗಳೂರಿಗೆ ನಾಳೆ. ಸೊ ಟೋಟಲಾಗಿ ಇದೇನು 530 ಕಿಲೋಮೀಟ್ರ್ ಐತ್ಲೆ. ಸೊ ಇವತ್ತು ಒಂದು 250, ಆಮೇಲೆ 280, ಟೋಟಲಾಗಿ 530 ಕಿಲೋಮೀಟ್ರ್. ನಮ್ಮ ಮನೆಯಿಂದ ನಾನಿರೋ ಪ್ಲೇಸಿಗೆ 530 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿವರೆಗೂ ಹೋಗ್ಕಣೆ. ಸೊ ಅದನ್ನು ನೀವೆಲ್ಲ ನೋಡಿರಿ, ಫಾಲೋ ಮಾಡಿರಿ. 530 ಕಿಲೋಮೀಟ್ರ್ ಒಳಗೆ ನಾನು ಈಗ 250 ಕಿಲೋಮೀಟ್ರ್ ಇವತ್ತು ಹೊಂಟೀನಿ. ಬಟ್ ಎಷ್ಟು ಏನೇನಾಗುತ್ತೆ ಎಲ್ಲನೂ ನೋಡ್ತೀರಿ. ಇವತ್ತು ಜರ್ನಿ ಫಾಲೋ ಮಾಡಿರಿ. ನಾ ಏನು ಜರ್ನಿ ಮಾಡ್ತಾನೆ ಅದನ್ನು ನೀವು ಜರ್ನಿ ಮಾಡ್ತೀರ ಅಂತ ಅನ್ಕೊಂತ ನಾನು ನೋಡಿ. ಸೊ ಪೂರ ನಿಮಗೆ ತೋರಿಸ್ತಾನೆ. ಏನು ನಮ್ಮದು ರೂಟ್ ಸೇಮ್ ಸೇಮ್ ಏನಿದೆ ಯರಗಟ್ಟಿ, ಸವದತ್ತಿ, ಹುಬ್ಬಳ್ಳಿ, ದಾವಣಗೆರೆ ಸೇಮ್ ರೂಟ್ ಇರ್ತೈತಿ. ಅದ್ರಾಗನ ಹೊಂಟೀನಿ ರೀ. ಇಲ್ಲೇ ಕಲ್ದಂಡು ತೊಗೊಂಡು ನಮಗೆ ಬೇಕಾಗಿತ್ತು ಸ್ವಲ್ಪ. ನೋಡಿರಿ ಇಲ್ಲಿ ನಮ್ಗೆ ಹೋಗಾಕದಾಗ ರೋಡ್ ಮಾಡತ್ತಾರ, ಸಿಕ್ಕಾಪಟ್ಟೆ ಎಲ್ಲ ಕಡೆ ರೋಡ್ ಮಾಡಕತ್ತಾರ. ನಮ್ಗೆ ಹೋಗಾಕದಾಗ ನಾವು ಹುಟ್ಟಿದಾಗಿಂದ ರೋಡ್ ಆಗತ್ತಾವ, ಇನ್ನೋವರೆಗೂ ಮುಗಿಯವಲ್ಲ. ನಾವು ಸಾಯೋವರೆಗೂ ಮುಗಿಯಂಗಿಲ್ಲ. ಈಗೇನೋ ನಮ್ಮ ಗೋಕಾಕದಾಗ ಜಾತ್ರೆ ಐತ್ರಿ, ಈಗ ಜಾತ್ರೆ ಬರತೈತಿ, ಅದ್ರ ಸಲುವಾಗಿ ರೋಡ್ ಮಾಡತ್ತಾರ. ಅಣ್ಣ ನೋಡ್ರಿ, ಇವ ಕೊಡ್ಲಿ ಹಾಕೊಂಡ ನಾ ಮುಂದೆ ಅಣ್ಣ ಹೊಸ ಗಾಡಿ ತೊಗೊಂಡು ಹೊಂಟಾನೆ HF ಇವೇನು ಅದಕ್ಕೆ ಹೋಗಿ ಹೆಡ್ತಾನೇನೋ ಏನೋ ಗೊತ್ತಿಲ್ಲ. ಹೆಟ್ಟಿದಂದ್ರೆ ನಾವು ಸತ್ತ ಬಿಡ್ತಾನೆ. ನೋಡ್ರಿ ಹೋದ ಸೈಡಿಗೆ ಹೋದ. ನಡ್ರಿ ಅಣ್ಣ, ನೀವು ಹಿಂದೆ ಬರತ್ತು ನಾವು ಮತ್ತು ಯಾರಿಗೆ ಹೆಟ್ಗಿಟ್ರಿ ಹೋಗ್ಲಿ ಶಾವಿಗೆನ ಮಜ್ಜಿಗೆ. ನೋಡ್ರಿ ಇದ್ರಾಗ ಕಬ್ಬಿನ ಟ್ಯಾಕ್ಟ್ರ್ ಬೇರೆ, ರೋಡ್ ಬೇರೆ ಮಾಡತ್ತಾರ ಸಿಕ್ಕಾಪಟ್ಟೆ. ಏನೂ ಇಲ್ಲ ನಮ್ಮ ಜಾತ್ರೆ ಬರಾಯ್ತು ರೀ. ನಮ್ಗೆ ಹೋಗಕ್ಕೆ ಜಾತ್ರೆ ಅವನವನ ಸಿಕ್ಕಾಪಟ್ಟೆ ಜಿಂಗಲಲ್ಲ ಹಾಕ್ತೀನಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಏನು ಫುಲ್ ರೋಡ್ ಮಾಡತ್ತಾರ. ನಮ್ಗೆ ಹೋಗೋ ಜಾತ್ರೆ ಬರಾಯ್ತು ರೀ. ಒಟ್ಟು ಜೂನ್ 30ನೇ ತಾರೀಕಿಂದ ಸ್ಟಾರ್ಟ್ ಆಗೋದೈತಿ. ನಮ್ಮ ಕಡೆ ಬಂದ್ರೆ ನೋಡ್ರಿ ಕಬ್ಬಿನ ಟ್ಯಾಕ್ಟ್ರಿ ಎಲ್ಲಿ ಹೋದ್ರೂ ಮುಗಿಯಂಗಿಲ್ಲ ರೀ. ಈ ಕಬ್ಬಿನ ಸೀಸನ್ದಾಗ ಬಂದರೆ ಇದು ಇದ್ದೇ ಇರೋದ ಸೀಸನ. ಕಬ್ಬಿನ ಟ್ಯಾಕ್ಟ್ರ್ ಅಂತೂ ಸಿಕ್ಕಾಪಟ್ಟೆ ಇರ್ತಾವೆ, ಅವನಂತೂ ನಾವು ಮೆರ್ಸೋಕ್ಕಾಗಂಗಿಲ್ಲ. ನೋಡ್ರಿ ನಮ್ಮ ಆರ್ ಟಿ ಗೋಕಾಕ್ ಆರ್ ಟಿ ಒ ಇಲ್ಲಿ ಅಣ್ಣ ಬಂದು ಈಗ ನಡು ತೊಗೊಂಬಂದ್ರಿ. ನಿಲ್ಸಿದ್ದ ಅಲ್ಲಿ ಯಾಕೋ ಬಸ್ನ್ಯಾವ, ಈ ಕಡೆಯಿಂದ ಹೋಗ್ಬಿಡ್ನು ಅಂತ ಟ್ರೈ ಮಾಡತ್ತಾನೆ, ಆಗೋತ. ಇದು ನೋಡ್ರಿ ಹೊಸ ಮಷಿನ್ ನೋಡ್ರಿ, ಇದು ಕಬ್ಬು ಕಡಿದ ಅವನು. ಇದ್ರಾಗ ಸಿಕ್ಕಾಪಟ್ಟೆ ಕಬ್ಬು ಹಾಳಾಕೋ ಅಂತ ಕೇಳೀನಿ, ಅದೇನು ಗೊತ್ತಿಲ್ಲ. ನಮಗೇನು ಸೈಡ್ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ರೀ. ಮುಂದೆ ನೋಡ್ರಿ ಇಲ್ಲಿ ಇವತ್ತುಕೊಳ್ಳಿ ಈ ಟೈಮಿಗೆ ಆರ್ ಟಿ ಒದಾರಂತೂ ಸಿಕ್ಕಾಪಟ್ಟೆ ಇದ್ದೇ ಇರ್ತಾರೆ. ನನ್ನ ಪ್ರಕಾರ ಈಗೂ ಹಿಡಿಯಾಕೆ ಇರ್ತಿರ್ಬೋದು, ಈಗೂ ಟ್ರೈ ಮಾಡತ್ತಿರ್ಬೋದು. ನೋಡ್ಬೇಕಾ ಹೆಂಗೆ ಏನೋ ಗೊತ್ತಿಲ್ಲ. ಅದಾರ ನೋಡ್ರಿ ಇಲ್ಲಿ ಅಣ್ಣಗಳು ಕಾಣತ್ತಾರ. ಅದಾರ್ರಿ, ನಾ ಸೈಡ್ ಹೋಗೋದ್ಬಿಟ್ಟೆ. ಬಟ್ ಟ್ರೈ ಮಾಡ್ತಾರೆ ರೀ. ನೋಡ್ರಿ ಇದು ಎಲ್ಲಮ್ ಗುಡ್ಡನ್ ಸೀಸನ್, ಅದ್ರ ಸಲುವಾಗಿ ಇವ್ರು ಹಿಡಿತಿರ್ತಾರೆ. ನಮ್ಮನ್ನಂತೂ ಹಿಡಲಿಲ್ಲ, ನಾವೇನು ಸಿಗಲಿಲ್ಲ. ಬಟ್ ಹೋಗೋ ಗಾಡಿ ನೋಡ್ರಿ ಲೆಫ್ಟ್ ಸೈಡ್ ಹಿಡ್ದಾರ, ಹಾಕೊಂಡಾರ ಅವ್ರನ್ನ. ಮಿನಿಮಮ್ ನಮ್ಮನ್ನು ಹಿಡಿದ್ರೆ ನಮ್ಮ ಕಡೆ ಅಂತೂ ಎಲ್ಲದಾವ ಡಾಕ್ಯುಮೆಂಟ. ಬಟ್ ನನ್ನ ಗಾಡಿ ತೊಗೊಂಡು 1 ವರ್ಷ ಮ್ಯಾಗ ಆಗೈತಿ. ಬಟ್ ಆದರೂ ಇನ್ನೂ PUC ಮಾಡಿಸಿಲ್ಲ. ಅದ್ರ ಸಲುವಾಗಾರ ಹಿಡ್ದಿರ ಅದು ಸಿಗ್ತಿದ್ದೆ. ಅವು ನಂಬರಿ ಈಗ ನಾನು ಫ್ಯೂಲ್ ಅಪ್ ಮಾಡಿಸ್ಕೊಬೇಕಾ, ಫ್ಯೂಲು ಹಾಕ್ಸಿಲ್ಲ.
ಯಾಕಂದ್ರೆ ನಾ ಪೂರ ಕಮ್ಮಿ ಐತೆ ನನ್ನ ಪ್ರಕಾರ ಒಂದು 50 ಕಿಲೋಮೀಟ್ರ್ ಹೋಗುವಷ್ಟು ಪೆಟ್ರೋಲ್ ಇರ್ಬೋದು. ಅದಕ್ಕೆ ಹೋಗಿ ಯರಗಟ್ಟಿಗೆ ಹೋಗಿ ಹಾಕ್ಸುವಂತೆ ಪ್ಲ್ಯಾನ್ ಮಾಡತ್ತಾನೆ. ನೋಡಿ ಏನಾಗುತ್ತೆ ಏನು ಗೊತ್ತಿಲ್ಲ. ಒಟ್ಟು ನೋಡ್ರಿ ನಾನಂತೂ ಯಾಕೆ ಪ್ಲ್ಯಾನ್ ಮಾಡೇನಿ ಹಿಂಗಂತಂದ್ರೆ ನಾನು ಒಂದೇ ಶಾರ್ಟ್ ಹೋಗ್ಬೋದಾಗಿತ್ತು. ಸುಮ್ಮನೆ ನನಗೆ ಟಯರ್ಡ್ ಮಾಡ್ಕೊಳ್ದ ಇಷ್ಟ ಇಲ್ಲರಿ. ಅದಕ್ಕೆ ಇವತ್ತೊಂದು ದಿನ ಇಲ್ಲಿ ಹರಿಹರದಾಗ ವಸ್ತಿ ಹಾಕೋಣ. ಹರಿಹರದಾಗ ವಸ್ತಿ ಹಾಕಿ ಇದು 2 ಪಾಠ ಬರ್ತಾವೆ ರೀ. ನೋಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಟ್ಟು ತಲೆ ಕೆಡ್ಸ್ಕೊಬೇಡ್ರಿ. ಏನು ಎಲ್ಲ ಚಲೋ ಲಾಕ್ಸ್ ಬರ್ತಾವೆ. ಇಲ್ಲಿ ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕ್ಸ್ಕೋಬೇಕಂತಂದ್ರೆ ಬ್ಯಾಡ್ರಿ. ಇಲ್ಲಿ ನಮ್ಗೆ ಯಾಕೋ ಇಷ್ಟ ಇಲ್ಲ ಇಲ್ಲಿ ಹಾಕ್ಸ್ಕೊಳಕ್ಕೆ. ಹೋಗೋಣ ಮುಂದೆ. ಮೇ ಬಿ ಹೋಗಿ ಯರಗಟ್ಟಿಗೆ ಹಾಕ್ಸ್ಕೊಂಡ್ರಿ. ನೋಡಿರಿ ಎಷ್ಟು ಅಲ್ಲಿಂದ ಇಲ್ಲಿ ತನಕ ಬರೋ ನಿಮ್ಗೆ ಎಷ್ಟು ಕಬ್ಬಿನ ಟ್ಯಾಕ್ಟ್ರು ಕಾಣಿದ್ದು ನೋಡಿರಿ. ಸೊ ನಮ್ಮ ಕಡೆ ಅಂತೂ ಅಂತೂ ಕಬ್ಬಿನ ಟ್ಯಾಕ್ಟ್ರ್ ಅಂತೂ ಕಬ್ಬಿನ ಸೀಸನ್ದಾಗ ಸಿಗ್ತಾವೆ. ನಿಮಗೆ ಅದ್ರ ಬಗ್ಗೆ ಏನೂ ಯೋಚನೆ ಮಾಡೋಂಗಿಲ್ಲ. ಸಿಕ್ಕಾಪಟ್ಟೆ ಸಿಕ್ಕಾವ್ರಿ. ಈಗ ನೋಡ್ರಿ, ಆಮೇಲೆ ಇನ್ನೊಂದೇನು ವಿಚಾರ ಬಂದರೆ ನನ್ನ ಗಾಡಿ ಒಂದಿದೆ 80-85 ತನಕ ಹೋದ್ರೆ ಚಲೋ ಸಿಕ್ಕಾಪಟ್ಟೆ ಮಸ್ತ್ ಮೈಲೇಜ್ ಬರ್ತೈತಿ. ನೀ ಏನೂ ಕಟ್ಟಿಲ್ಲಲ್ಲೋ ಹಿಂದೆ, ನಮಗೆ ಹೆಂಗೆ ಕಾಣೋದ ನೈಟ್ ಆದ್ರೆ. ನೋಡ್ರಿ ಸಿಕ್ಕಾಪಟ್ಟೆ ನನಗೆ 85-100 ಅಂತೂ ಹೋದ್ನಿ ಅಂತೂ ಏನೂ ಬರೋಂಗಿಲ್ಲ ರೀ ಮೈಲೇಜ. ಒಟ್ಟು 25-26 ಬರ್ತೈತಿ. ಇದು ಎಕ್ಸ್ಪಲ್ಸ್ ಅದ ಬಂದು ಸ್ಪೆಷಾಲಿಟಿ. 80-85 ಹೋದ್ರೆ ಪಕ್ಕಾ 38 ತನಕ ಅಟ್ಲೀಸ್ಟ್ ಬರ್ತೈತಿ. ನೋಡಿರಿ ಮಾಲ್ದಿನಿ ಕ್ರಾಸ್ ಬಂತೀಗ. ನೋಡಿರಿ ವಾಲ್ಮೀಕಿ ಯರಗಟ್ಟಿ ಬಂತ್ರಿ. ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಅಂತ ಯೋಚನೆ ಮಾಡತ್ತಾನ. ಮಾಡ್ರಿ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಯಾಕಂದ್ರೆ ಆಲ್ಮೋಸ್ಟ್ ನನಗೆ ಇಲ್ಲಿಂದ ನಾನು 250 ಕಿಲೋಮೀಟ್ರ್ ಹೋಗ್ಬೇಕು. ನನ್ನ ಕಡೆ ಪೆಟ್ರೋಲ್ ಅಂತೂ ಇಲ್ಲ. ಇಲ್ಲಿ ಎಷ್ಟು ಡೆನ್ಸಿಟಿ ಐತೆ ಅನ್ನೋದು ನೋಡ್ಬೇಕು ನಾನು. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ. ನಾನು ಇಲ್ಲೇ ಜಾಸ್ತಿ ಇರ್ತದೆ ಅಂತ ಬಂದೀನಿ. ಅವನು ಬರ್ರಿ ಶಾವಿಗೆನ ಮಜ್ಜಿಗೆ. ನೋಡ್ರಿ ನಂಗೆ ಪೆಟ್ರೋಲ್ ಬಂಕ್ನಾಗ ಬಂದ ಕೂಡಲೇ ಗೊತ್ತಾತ ಇಲ್ಲಿ 746 ಡೆನ್ಸಿಟಿ ಐತಿ. ಇದು ಭಾಳ ಅಂದ್ರೆ ಭಾಳ ಕಮ್ಮಿ. ಇಲ್ಲಿ ಹಾಕಿಸ್ಬಾರ್ದು ನಾ ಪೆಟ್ರೋಲ್. ಆ್ಯಕ್ಚುಲಿ ಅಂದ್ರೆ ಭಾಳ ಎಫಿಷಿಯನ್ಸಿ ಕಮ್ಮಿ ಬರ್ತೈತೆ ರೀ. ಕಾರ್ಡ್ ಐತ್ಲ, ಕಾರ್ಡ್ 746 ಐತಿ ಡೆನ್ಸಿಟಿ. ಇಲ್ಲಿ ಭಾಳ ಕಮ್ಮಿ ಐತಿ ಡೆನ್ಸಿಟಿ. ಆ್ಯಕ್ಚುಲಿ 750 ಮ್ಯಾಗ ಇದೆಲ್ಲ ತೋರಿಸ್ಬೇಕು. ಹಾಂ, ನಾ ಇಲ್ಲಿ ಬರೀ 1000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊತೀನಿ ರೀ. ಯಾಕಂದ್ರೆ ನನಗೆ ಮತ್ತೆ ನಿಲ್ಲಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಭಾಳ ಟೈಮ್ ವೇಸ್ಟ್ ಆಗುತ್ತೆ. ಆಲ್ರೆಡಿ ಭಾಳ ಟೈಮ್ ಆಗೈತಿ. ನಾ ಕತ್ಲಾಗೋಕ್ಕಿಂತ ಮುಂಚೆ ಹೋಗ್ಬೇಕಂತ ಯೋಚನೆ ಮಾಡತ್ತೀನಿ. ಇಲ್ಲಿ 746 ಎಫಿಷಿಯನ್ಸಿ ಇದ್ರೂ ಡೆನ್ಸಿಟಿ ಇದ್ರೂ ನಾನು ಪೆಟ್ರೋಲ್ ಹಾಕ್ಸ್ಕೊಂಡೇನಿ ರೀ. ಇದು ಮಾಡಿದ್ದು ನಂಗೆ ಕರ್ಮ ಏನೋ ಗೊತ್ತಿಲ್ಲ ರೀ. ಇದು ಭಾಳ ಕಮ್ಮಿ ಎಫಿಷಿಯನ್ಸಿ ಸಿಗ್ತೈತೆ ರೀ. ಬೇಕಾದ್ರೆ ನೀವು ನೋಡಿರಿ, ನಾನು ನಾಳೆ ಹಾಕ್ತೀನಿ. ನಾನು ನಾಳೆ ಮುದ್ದಮ್ ಹುಡಿಕೆ ನಾನು ಜಾಸ್ತಿ ಎಫಿಷಿಯನ್ಸಿ ಇದ್ದಿದ್ದ ಕಡೆ ಹಾಕೋತಾನ. 758 ಎಫಿಷಿಯನ್ಸಿ ಇರ್ತೈತೆ ರೀ. ಇದು ಭಾಳ ಡಿಫ್ರೆನ್ಸ್ ಆಗುತ್ತೆ ಮೈಲೇಜ್ದಾಗ. ನಿಮ್ಗೆ ಗೊತ್ತಾಗಂಗಿಲ್ಲ, ಹಂಗೆ ಅನ್ಸಂಗಿಲ್ಲ. ಬಟ್ ನೋಡಿರಿ ಇಲ್ಲಿ 746 ಐತಿ, 758 ಇರೋದನ್ನು ನಾನು ನಿಮಗೆ ತೋರಿಸ್ತೀನಿ. ಭಾಳ ಕಮ್ಮಿ ಆತ್ರಿ ಇದು. ಇಲ್ಲಿಂದ ನಾನು ಈಗ ಜಸ್ಟ್ ಯರಗಟ್ಟಿದಾಗ ಅದೇನು ರೀ, ಯರಗಟ್ಟಿಯಿಂದ ಹೋಗತ್ತೀನಿ. ಭಾಳ ಕಮ್ಮಿ ಆತ್ರಿ ಇದು ಎಫಿಷಿಯನ್ಸಿ. ಹೋಲಿ ಎತ್ಲಾಗ ಬರ್ರಿ ಹೋರಿ. ಇಲ್ಲೂ ಟ್ಯಾಕ್ಟರ್ ಬಂದಾವ ನೋಡ್ರಿ. ಈ ಟ್ಯಾಕ್ಟರ್ದವ್ರಂತೂ ನಮ್ಮನ್ನ ಕೈ ಬಿಡಂಗಿಲ್ಲ ರೀ. ಎಲ್ಲಿ ನಾವು ಇನ್ನು ಮುನ್ನೋಳಿ ಫ್ಯಾಕ್ಟ್ರಿ ಐತ್ರಿ. ಮುನ್ನೋಳಿ ಫ್ಯಾಕ್ಟ್ರಿ ದಾಟೋ ತಕ್ಕಂತೂ ನಮ್ಗೆ ಸ್ಟಿಲ್ ಸೌಂದರ್ಯ ತಕ್ಕ ಟ್ಯಾಕ್ಟ್ರುಗಳು ಸಿಗುವಣ, ಕಬ್ಬಿನ ಟ್ಯಾಕ್ಟ್ರ. ನೋಡಿ ಅಣ್ಣ, ಓ ಶಂಕರ್ ಅಣ್ಣ ಹೆಂಗೆ ಒಳಸಾವು ಮಾರಯ್ಯ. ಓ ಶೈಕ್ ಶಂಕರ್ ಅಣ್ಣ. ಅಚ್ಚೋ ಅಡ್ಡಿ ಅವನು ಬಸ್ನೆಲ್ಲ ಆಟೋದವು ನಿಲ್ಲಂಗಿಲ್ಲ. ಯಾಂಬಲ್ಲ ಬಗ್ಗಪ್ಪ ನಾವು ನಿಲ್ಲೋಣ ಅತ್ಲಾಗ. ನೋಡಿ ಶಾವಿಗೆನ ಮಜ್ಜಿಗೆ ನಾವನ ನಿಂತು ಹೋಗೋದೇನ ಬರ್ತಾಗ ನಾವ ದಾಟ್ನು. ಈಗ ಇದು ಏನೊಂದು ಟ್ರೆಂಡ್ ಗೊತ್ತಾಗೋತ್ರಿ. ಎಲ್ಲಿ ನೋಡ್ರಿ ನಮ್ಮ ಊರಾಗನು ಹಚ್ತಾರೆ. ಯಾವ ಸರ್ಕಲ್ ಬಂದ್ರೂ ನಾವು ಯಾರು ಹತ್ತಿರ್ತಾರಲ್ಲ ಅದನ್ನ ಬ್ಯಾನರ್ ಹಚ್ಚೋದು ಟ್ರೆಂಡ್ ಬಂದೈತಿ ಈಗ ನಮ್ಮ ಕಡೆ. ಇದು ಎಲ್ಲಿ ಹೋದ್ರೂ ನಿಮಗೆ ಸಿಗ್ತೈತಿ. ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇದು ಏನು ಈಗ ಯರಗಟ್ಟಿ ರೋಡು ದೊಡ್ಡದು ಮಾಡ್ಬೇಕಾಗೈತೆ ರೀ. ಭಾಳ ಸಣ್ಣದಾಗ್ಬಿಟ್ಟೈತಿ. ಇಂದ ಮೇ ಬಿ ಇಲ್ಲೇನು ಶಾಂತಿ ಏನೋ ಗೊತ್ತಿಲ್ಲ. ಹೊಡ್ರಿ ಹೊಡೆದು ಬಿಡು ನಂಗೆ ಅಪ್ರಿ ಅವಾಗಿಂದ ಕಡತಾನ. ಓ
ಅಂಟಿ ಬಂದ್ಬಿಟ್ಲು. ಅಂಟಿ ಅಂಟಿ ಏನು ನೋಡ್ರಿ, ಏನು ನೋಡಂಗಿಲ್ಲ, ಮ್ಯಾಲೆ ನೋಡಂಗಿಲ್ಲ, ಕೆಳಗೆ ನೋಡಂಗಿಲ್ಲ, ಮುಂದೆ ಯಾರು ಬರತ್ತಾರ ಏನೂ ನೋಡಂಗಿಲ್ಲ ನೋಡ್ರಿ. ಹಂಗೆ ಬಂದ್ರೆ ಏನು ಮಾಡೋದು ಹೇಳ್ರಿ ನಾವು? ಹೆಂಗೆ ಕಾಣತ್ತೆ ಹೇಳ್ರಿ? ನನಗಂತೂ ಕಾಣಲಿಲ್ಲ, ಲೇಟಾಗಿ ಕಾಣಿದ್ರೆ. ಬಟ್ ಆದರೂ ಹಿಂಗೆ ಬಂದರೆ ಹೆಂಗೆ ಇದು ಮಾಡೋಕ್ಕಾಗತ್ತೆ ಹೇಳ್ರಿ? ನಿಮ್ಗಾರ ಕಾಣ್ತಾರೆ ಏನ್ರಿ ಅವ್ರು? ಈ ಥರ ಮಾಡಿದ್ರೆ ಹೆಂಗೆ ಏನ್ರಿ? ಈಗ ಏನರ ಏನರ ಹಾಸಿನ ತಿಕ್ಕರ್ ನನ್ನ ಮ್ಯಾಗನ ಬಂದುಬಿಡುದ್ರಲ್ಲಿ. ಹೆಂಗೋ ಏನೋ ದಾಡ್ದೆ ಪುಣ್ಯಕ್ಕೆ ಏನಾಗಲಿಲ್ಲ. ಎಲ್ಲರೂ ದಯೆ, ಎಲ್ಲರೂ ಆಶೀರ್ವಾದ ಹಿಂಗೆ ಇರಲಿ ನಮ್ಮ ಮ್ಯಾಗ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೀ ಹಿಂಗೆ ನಡುವೆ ಬಂದ್ಬಿಡ್ತಾರೆ ಅಂಥೇಳಿ. ಆದರೂ ಹೆಂಗೋ ದಾಡ್ದೆ. ಬರ್ರಿ, ನಮ್ಮ ಕಡೆ ಇಲ್ಲಿ ಗ್ಲೌಸ್ ಗೇರ್ಸ್ ಎಲ್ಲ ಹಾಕೊಂಡ್ ಕೂಡಲೇ ಒಂದು ಟೆರೇಷನ್ ನೋಡಿದಂಗೆ ನೋಡ್ತಾರೆ ರೀಪ. ಅಂದ್ರೆ ನಮ್ಗೆ ದೊಡ್ಡ ತ್ರಾಸಾಗೈತಿ. ನೋಡ್ರಿ ನಮ್ಮ ಎಲ್ಲವನ್ನ ಗುಡ್ಡ ನೋಡ್ರಿ, ಹಲ್ಗಿ ಇದು ಎಲ್ಲಮ್ಮನ ಗುಡ್ಡ. ಹಿಂಗೆ ಕಡೆ ಲೆಫ್ಟ್ ಹೋದ್ರೆ ಇಲ್ಲೇ ಎಲ್ಲಮ್ಮನ ದೇವಸ್ಥಾನ ಬರ್ತೈತೆ ರೀ. ಉದೋ ಎಲ್ಲವಾನಿ ನಾಲ್ಕುದೋ ಕುದೋ. ಇದು ನೋಡ್ರಿ ಇದು ನಮ್ಮ ಎಲ್ಲ ತಾಯಿಗೆ ಬೇಡ್ಕೊಳ್ಳೋ ಅಂತ ಇದನ್ನ ಪ್ರಾರ್ಥನೆ. ಮತ್ತೇನು ತಿಳ್ಕೊಕ್ ಹೋಗ್ಬಿಟ್ರಿ ಹಿಂಗೆ. ಇದು ನಮ್ಮ ಎಲ್ಲವೂ ತಾಯಿಗೆ ಹಿಂಗೆ ಬಿಡ್ಕೋತಾರ. ಎಲ್ಲಿ ಹೋದ್ರೂ ನೀವು ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲವೂ ತಾಯಿನ ಈ ಥರ ಬಿಡ್ಕೋತಾರ. ಇಲ್ಲಿ ಎಲ್ಲವನ್ನ ಗುಡ್ಡಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಜೋಗಳ ಬಾವಿ ಅಂತೈತಿ. ಜೋಗಳ ಬಾವಿಗೆ ಹೋಗಿ ಮತ್ತು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು. ನೋಡ್ರಿ ನೆಕ್ಸ್ಟ್ ಬರ್ದನ ಜೋಗಳ ಬಾವಿ ನೋಡ್ರಿ. ಆಟೋದಾಗ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿನ ಬರಕತ್ತಾರ. ಸಿಕ್ಕಾಪಟ್ಟೆ ಮಂದಿನ ಹಾಕ್ತಾರ್ರಿಪ್ಪ ಈ ಎಲ್ಲಮ್ಮನ ಗುಡ್ಡಕ್ಕೆ. ಈ ಸೌದತ್ತಿದವ್ರು ಏನರ ಒಂದು ವ್ಯವಸ್ಥೆ ಮಾಡ್ಬೇಕು, ಕಂಟಿನ್ಯೂ ಬಸ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ನಾನು ನೋಡ್ತೀನಿ, ಯಾವತ್ತಿಂದನೂ ನೋಡಕತ್ತೀನಿ ಬರೀ ಇಲ್ಲಿ ಹಿಂಗೆ ಆಟೋದಾಗನ ಹೋಗ್ತಾರ್ರಿ. ಯಾರು ಏನೂ ಕೇರ್ ಮಾಡೋರಿಲ್ಲ ನೋಡ್ರಿ. ಇದು ಜೋಗಳ ಬಾವಿ ಸಿಕ್ಕಾಪಟ್ಟೆ ಮಂದಿ ಐತಿ. ಇದು ಬ್ಯಾಕ್ ವಾಟ್ರ್ ಮಲಪ್ರಭಾ ಡ್ಯಾಮ್ದ ಬ್ಯಾಕ್ ವಾಟ್ರ. ಇಲ್ಲೇ ಜೋಗಳ ಬಾವಿ ಐತಿ. ಜನ ಏನು ಕಮ್ಮಿ ಆಗ್ಯಾರ, ಮೊನ್ನೆ ಹುಣ್ಣಿಮೆ ಮುಗ್ದೈತಿ, ಅದ್ರ ಸಲುವಾಗಿ ಅಷ್ಟು ಜನ ಇಲ್ಲ. ಸಿಕ್ಕಾಪಟ್ಟೆ ಜನ ಇರ್ತಾರೆ ರೀ. ಇಲ್ಲಾಂದ್ರೆ ಭಾಳ ಜನ ಇರ್ತಾರೆ. ಇದನ್ನು ಮುಗಿದು ಕೂಡ್ಲೇನ ಬರೋದು ಸೌದತ್ತಿ ರೀ. ನಮಗೆ ಇಲ್ಲಿ ಬೋರ್ಡ್ ಕಾಣೈತೆ ನೋಡ್ರಿ, ಸೌದತ್ತಿನ ರೀ ಇದು. ಸೌದತ್ತಿ ಸೌದತ್ತಿ ಬಂತ್ರೆ ಇನ್ನು ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಸೌದತ್ತಿ ಹೋಗ್ತೀವಿ ರೀ. ಹಿಂಗೆ ಮತ್ತಿನ್ನು ಲೆಫ್ಟು ಅಂದ್ರೆ ಇದು ಬೈಪಾಸ್ ರೀ. ಇದು ಸೌದತ್ತಿಗೆ ಅಂಥೇಳಿ ನಾವು ಊರಾಗ ಹೋಗ್ಬಿಡ್ದು ಅಂತೇಳಿ ಬೈಪಾಸ್ ಐತಿ. ಆ ಬೈಪಾಸ್ದಾಗ ಹೋಗ್ಬಿಡ್ದೆ. ಮತ್ತು ಸುಮ್ಮನೆ ಹಿಂಗೆ ಒಳಗೆ ಹೋದ್ರೆ ಟೈಮ್ ಆಕತ್ತೆ ರೀ. ಭಾಳ ಟೈಮ್ ಆಕತ್ತೆ. ನಾವು ಒಂದು 15-20 ನಿಮಿಷ ವೇಸ್ಟ್ ಆಗುತ್ತೆ. ಅದ್ರ ಸಲುವಾಗಿ ನಾನು ಹಿಂಗೆ ಲೆಫ್ಟ್ ಹೋಗ್ಬಿಡ್ತೇನೆ. ಇದು ಊರಾಗಂತೂ ಏನು ಹೋಗಂಗಿಲ್ಲ ನೋಡ್ರಿ. ಇಲ್ಲಿ ಈ ಜಂಕ್ಷನಿಗೆ ಈ ಕಡೆ ಲೆಫ್ಟ್ ಹೋದ್ರೆ ನಾವು ಬೈಪಾಸ್ ಹೋಗ್ತೀವಿ. ಸ್ಟ್ರೈಟ್ ಹೋದ್ವಿ ಅಂದ್ರೆ ನಾವು ಸೌದತ್ತಿ ಊರಾಗ ಹೋಗ್ತೀವಿ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ಕೊಳ್ಳಿ ಮತ್ತೆ ಲೆಫ್ಟ್ ಮ್ಯಾಗ ಗುಡ್ಡದ ಮ್ಯಾಗ ಹೋದ್ವಿ ಅಂದ್ರೆ ಸೌದತ್ತಿಗೆ ಹೋಗ್ತೀವಿ. ಸೌದತ್ತಿ ಎಲ್ಲಮ್ಮಕ್ಕೆ ಹೋಗ್ರಿ. ಯಾಕಂದರೆ ಇಲ್ಲಿಂದನೂ ಒಂದು ರೂಟ್ ಐತಿ. ಆ ಕಡೆಯಿಂದ ನಾವು ಬಂದ್ಕೊಳ್ಳಿ ಅಲ್ಲಿ ತೋರಿಸಿನ್ರಲ್ಲ ರೀ, ಅದೊಂದು ರೂಟ. ಇದು ಇನ್ನೊಂದು ರೂಟ. ಇಲ್ಲಿ ಇಲ್ಲಿಗೆ ಬಂದ ಕೂಡಲೇ ಇಲ್ಲಿಂದ ಮ್ಯಾಗ ಲೆಫ್ಟ್ ಹೋಗ್ಬಿಡ್ದು ನೋಡ್ರಿ. ಇಲ್ಲಿ ಮ್ಯಾಲೆ ಲೆಫ್ಟ್ ಹೋದ್ವು ಅಂದ್ರೆ ಸೌದತ್ತಿ ಎಲ್ಲಮ್ಮನ ಗುಡಿ ಹೋಗ್ತೀವಿ. ಅಲ್ಲಿ ಇದು ಇನ್ನು ಮೇಲ್ಗಡೆ ಹೋಗತ್ತಿ. ಮತ್ತು ಆ ಕಡೆ ಆಗಲೇ ಒಂದು ತೋರಿಸಿನ್ರಲ್ಲೇ ಅದು ಕೆಳಗಡೆಯಿಂದ ಬರ್ತೈತಿ. ಸೊ 2 ರೂಟ್ ಅದಾವ್ರಿ. ನಾವು 2 ಕಡೆಯೂ ಹೋಗ್ಬೋದು. ಹಿಂಗೂ ಹೋಗ್ಬೋದಾ, ಹಂಗೂ ಹೋಗ್ಬೋದಾ. ಈ ಕಡೆಯಿಂದ ಹೋದ್ರೆ ಒಂದು ಸ್ವಲ್ಪ ಈಸಿ. ಯಾಕಂದ್ರೆ ಹಿಂಗೆ ಟೆಂಪಲ್ ಮುಂದೆ ಹೋಗತ್ತಿ. ಅಲ್ಲಿಂದ ಏನು ಸ್ವಲ್ಪ ಒಂದು ಸ್ಟೆಪ್ ಇಳ್ಕೊಂಡು ಹೋದ್ರೆ ಮಂದಿ ರೀ. ಮಂದಿ ಇಲ್ಲ ಅಂದ್ರೆ ನಾವು ಆರಾಮ್ಸೆ ಹಂಗೆ ಬರ್ಬೋದು. ಯಾಕಂದ್ರೆ ಹಂಗೆ ಬಂದ್ರೆ ನಾವು ಅಲ್ಲೇ ಗುಡಿ ಮುಂದೆ ಹೋಗ್ತೀವಿ. ಹಿಂಗೆ ಹೋದ್ವಿ ಅಂದ್ರೆ ಒಂದು ಸ್ವಲ್ಪ ದೂರ ಆಗುತ್ತೆ. ಯಾಕಂದ್ರೆ ಮತ್ತೆ ಹಿಂಗೆ ಹೋಗಿ ಉಲ್ಟಾ ಕೆಳಗಡೆಯಿಂದ ಬರ್ಬೇಕಾಕತಿ. ನಾವು ಆ ಕಡೆಯಿಂದ ಬರ್ದನ ಚಲೋ ರೀ. ನನಗೆ ಹಂಗೆ ಅನಿಸ್ತೈತಿ. ಮತ್ತು ಯಾವಾರು ಬೇರೆ ರೂಟ್ ಇದ್ರೆ ಹಾಕ್ರಿ, ಕಮೆಂಟ್ ಹಾಕ್ರಿ ನೋಡಿ. ಮೇಡಮ್ ನಮಗೂ ಏನು ಗೊತ್ತಿಲ್ಲ, ಇಷ್ಟು ಗೊತ್ತಿರೋದು ಇಷ್ಟು ನಮ್ಗೆ ನೋಡ್ರಿ. ನಮ್ನಿ ವಿಂಡ್ ಮಿಲ್ಸ್ ಅದ ನೋಡ್ರಿ. ಏನು ಮಾಡತ್ತೀವೋ ಹಾಂ ಆಟ ಆಡತ್ತೀರಣ? ವಾಯರ್ ಹಿಡ್ಕೊಂಡಾರ ನೋಡ್ರಿ, ದನ ಹಿಡ್ಕೊಂಡ್ರ ಯಾರ ಕೊಲ್ಲಾರ ನೋಡ್ರಿ. ಅದ ವಯರ್ ಹಿಡ್ಕೊಂಡಾರ. ನನಗಂತೂ ಕಾಣಲಿಲ್ಲ. ಮುಂದೆ ಮುಂದೆ ಬಂದ್ಕೊಳ್ಳಿ ಕಾಣ್ತ. ಹೆಂಗೆ ಕಾಣ್ತೈತೆ ಹೇಳ್ರಿ? ಹಿಂಗೆ ಏನು ಈ ಹುಡುಗರು ಆಟ ಆಡ್ತಾವ್ರಿ? ಯಾರನ್ನ ಕೊಲ್ತಾರ್ರಿ ಇವ್ರ ನೋವ್ನ? ಅಲ್ರಿ ನನಗಂತೂ ಕಾಣಿಲ್ಲ ರೀ. ಅದು ಮುಂದೆ ಬಂದ್ಕೊಳ್ಳಿ ನನಗೆ ಕಾಣಿತ. ಅದಕ್ಕೆ ಬ್ರೇಕ್ ಬಿಡ್ತೀನಿ. ಅದು ಬ್ರೇಕ್ ಬಿಟ್ಟು ಕುಡ್ಕೊಂಡು ಒಂದು ಕೆಳಗೆ ಜಗ್ಗಿದೆ. ಇಲ್ಲಾಂದ್ರೆ ಅವನು ಕುತ್ತಿಗೆ ಸಿಕ್ತಂದ್ರೆ ಏನು ನೋಡಿದ್ರಿ? ಅಯ್ಯೋ ಈ ಹುಡುಗರು ಏನು ಹೇಳಿದ್ರಿ? ಅದು ಇದ್ರತೈತ್ಲಕ್ರಿ, ಅದೇನು ರೀಲ್ ಬರ್ತೈತೆ. ಹಂಗೇನೇನ ಅಷ್ಟು ಹಾರ್ಡ್ ಇರಂಗಿಲ್ಲ. ಕರೆ ಆದ್ರೂ ಸಿಕ್ಕೋತಂದ್ರೆ ಸತ್ತ ಬಿಟ್ಟು ಅಂದ್ರೆ ಯಾರಿಗೆ ಹೇಳವ್ರ ಹೆಂಗೆ ಗೊತ್ತಾಗುತ್ತೆ?